ಅವರು ನಾಗ್ಪುರಲ್ಲಿ ಜ್ಞಾನ ಪಡ್ಕೊಂಡಿದ್ದು ಫಸ್ಟು. ಆಮೇಲೆ ಫಸ್ಟ್ ಮಧುಬನಕ್ಕೆ ಹಿಸ್ಟ್ರಿ ಹಾಲಲ್ಲಿ ಬಾಬುವ್ರನ್ನ 1973ರಲ್ಲಿ ಫಸ್ಟ್ ಮಿಲನ ಮಾಡಿದ್ರು. 7 ದಿನ ಅವರು ಮಧುಬನದಲ್ಲೇ ಇದ್ದರು. ಅವ್ರ ಪೂರ್ಣ ಪರಿವಾರ ಅವ್ರ ಜ್ಞಾನದಲ್ಲಿತ್ತು. 11 ಜನ ಅವ್ರು ಒಟ್ಟು ಜ್ಞಾನದಲ್ಲಿದ್ದಂಥವ್ರು. ಮತ್ತು ತಿಳಿಸಿದ್ರು ಪೂರ್ಣ ಕರಾಚಿಲಿ ಬಾಬುವ್ರ ಬಳಿ ಪೂರ್ಣ ಪರಿವಾರ ಹೇಗೆ ಸರೆಂಡರ್ ಆದರೂ ಹಾಗೆ ಯಜ್ಞದಲ್ಲಿ ಬಾಬಾ ಪಾಂಡುಬನಿಗೆ ಬಂದ ಮೇಲೆ ಫಸ್ಟ್ ಪರಿವಾರ ಸಮೇತ ಸರೆಂಡರ್ ಆಗಿರೋವಂಥವ್ರು ಇವ್ರ ಪರಿವಾರದವರು. ಅವರು ಯೂನಿವರ್ಸಿಟಿಲಿ ಓದ್ತಾ ಇದ್ರು. ಓದಾದ್ಮೇಲೆ ಅವ್ರು ನಾಗ್ಪುರಲ್ಲಿ ಮತ್ತೆ ಪುನಃ ಬಾಬನ್ ಮಿಲ್ನ ಮಾಡ್ಕೊಂಡು ಹೋಗಿ 2 ವರ್ಷ ಲೆಕ್ಚರಿಂಗ್ ಕೂಡ ಮಾಡಿದ್ರು. ಆಮೇಲೆ ಲೆಕ್ಚರಿಂಗ್ ಮಾಡಾದ್ಮೇಲೆ ಪುನಃ ಮಧುಬನಕ್ಕೆ ಬಂದರು. ಆಮೇಲೆ 76ರಿಂದ ಅವರು ಸೇವೆಗೆ ಬಂದರು. ಸೇವೆಗೆ ಬಂದಾಗ ಮನ್ಮೋಹಿನಿ ದೀದಿ ಅವ್ರಿಗೆ ಕಿಚನ್ ಸೇವೆ ವಹಿಸಿದ್ರು. ಅವ್ರಿಗನ್ನಿಸ್ತು ನಾನು ಇಷ್ಟೊಂದು ಓದಿದ್ದೀನಿ, ಕಿಚನ್ ಸೇವೆ ವಹಿಸಿದಾರಲ್ಲ ಅಂತ. ಬೋಲಿ ದಾದಿ ಬಳಿ ಕಳಿಸಿದ್ರು. ಅವ್ರಿಗೇನು ಅಡುಗೆನೋ ಏನೂ ಬರ್ತಿರ್ಲಿಲ್ಲ ಕಿಚನಲ್ಲಿ ಮಾಡಲಿಕ್ಕೆ. ಆವಾಗ ಫಸ್ಟ್ ಬಾಬನ್ ಮಿಲ್ನ ಮಾಡ್ಲಿಕ್ಕೆ ಹೋದಾಗ ಬಾಬಾ ಖುಷಿಯಾಗಿದೆಯಾ ನೀನು? ಯಾಕಂದ್ರೆ ಪರ್ಸ್ನಲ್ ಒಬ್ಬೊಬ್ಬರನ್ನ ಮಿಲ್ನ ಮಾಡ್ಬೇಕಾದ್ರೆ ಬಾಬಾ ಕೇಳಿದ್ರು ಖುಷಿಯಾಗಿದೆಯಾ ನೀನು ಅಂತ ಹೇಳಿ. ಆದರೆ ನಾನು ಒಂದು ಸ್ವಲ್ಪ ಸಪ್ಪೆ ಮೊರೆ ಹಾಕ್ಕೊಂಡಿದ್ದೆ. ಅದಕ್ಕೆ ಬಾಬಾ ಹೇಳಿದ್ರು, ಅಂದರೆ ಆ ಭೋಜನ ಮಾಡೋ ಸೇವೆಯ ಮಹತ್ವಕ್ಕೆ ಆಮೇಲೆ ಬಾಬಾ ತಿಳಿಸ್ಕೊಟ್ರು. ಯಾಕಂದರೆ ಎಷ್ಟೊಂದು ಮಕ್ಕಳು ಮಧುಬನಕ್ಕೆ ಬರ್ತಾರೆ, ಅವ್ರದ್ದೆಲ್ಲ ಏನು ಭೋಜನ ತಯಾರು ಮಾಡ್ತಾರೆ ಅವ್ರದ್ದೆಲ್ಲ ಆಶೀರ್ವಾದದ ಖಾತೆ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂಥೇಳಿ. ಅದನ್ನು ಕೇಳಿ ಅವ್ರಿಗೆ ಬಹಳ ಖುಷಿ ಆಯಿತು. ಅದಾದಮೇಲೆ ಅವ್ರದ್ದು ಆ ಸ್ಪಿರಿಚುವಲ್ ಗ್ರೇಸ್ ಏನಿದೆ ಅದ್ರ ಟ್ರಾನ್ಸ್ಫರ್ ಆಗುತ್ತೆ ಅಂದಮೇಲೆ ಅದ್ರ ಮೂಲಕ ಅವ್ರು ಅದೇ ಸೇವೆಯಲ್ಲಿ ಮಾಡೋದನ್ನು ಮುಂದುವರಿತಾ ಹೋದರು. ಯಾಕಂದ್ರೆ ಬಾಬಾ ಹೇಳಿದ್ರು ಭಂಡಾರದಲ್ಲಿ ಯೋಗಿ ಮಕ್ಕಳು ಮತ್ತು ಯೋಗಯುಕ್ತವಾಗಿ ಭೋಜನ ತಯಾರು ಮಾಡುವಂಥ ಮಕ್ಕಳು ಬೇಕು ಅಂತ ಹೇಳಿ. ಆಮೇಲೆ 1 ವರ್ಷದ ಆಮೇಲೆ 78ರಲ್ಲಿ ಬಾಬನ್ ಮಿಲ್ನ ಮಾಡಿದ್ರು. ಆವಾಗ 3 ಕೂಡ ಸೂರಜ್ ಬಾಯಿ ಮತ್ತು ಆತಮ್ ಪ್ರಕಾಶ್ ಬಾಯಿ, ರಾಮ್ಲೋಚನ್ ಬಾಯಿ, ಇವ್ರು 3 ಕೂಡ ಬಾಬನ್ ಮಿಲ್ನ ಮಾಡಿದ್ರು. ಆವಾಗ ಬಾಬಾ ಹೇಳಿದ್ರು ಅವ್ರು ಮೂವರನ್ನ ಕುರಿತು, ಬಾಬಾ ಅವ್ರು ಇಷ್ಟು ವರ್ಷಗಳ ಇಚ್ಛೆ ಏನಿತ್ತು ಅದು ಈಡೇರ್ತು ಅಂತ ಹೇಳಿ. ಸೊ 5 ವರ್ಷ ಅವರು ಸೇವೆ ಮಾಡಿದ್ರು. ಆಮೇಲೆ 81ರಲ್ಲಿ ಅವ್ರಿಗೆ ಟೋಲಿ ಡಿಪಾರ್ಟ್ಮೆಂಟನ್ನು ದಾದಿ ವಹಿಸಿದ್ರು. ಅದಕ್ಕೆ ಅಣ್ಣವ್ರು ಹೇಳಿದ್ರು ನಮಗೆ ಸಮರ್ಪಿತ ಜೀವನದ ಲಕ್ಷ್ಯ ಏನು ಅಂತ ಹೇಳಿದ್ರೆ ಅವ್ರಿಗಿದ್ದಿದ್ದು ಮಧುಬನದಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿ. ಅದರಿಂದ ಯೋಗದ ಸ್ಥಿತಿ ಚೆನ್ನಾಗಿಟ್ಕೊಳ್ಬೇಕು ಅನ್ನೋಂಥದ್ದು ಒಂದು ಗುರಿ ಚೆನ್ನಾಗಿತ್ತು. ಅದರಿಂದ ಯಾವ ಸೇವೆ ಸಿಕ್ಕಿದ್ರೂ ಕೂಡ ಮಾಡಬೇಕು ಅನ್ನೋಂಥದ್ದು ಇತ್ತು. ಅದನ್ನ ಫಸ್ಟ್ ಅವರು ಪಕ್ಕಾ ಮಾಡ್ಕೊಂಡಿದ್ದು ನನ್ನ ಆತ್ಮ ಅನ್ನೋದನ್ನು. ಅದಕ್ಕೆ ಅವ್ರು ಹೇಳ್ತಿದ್ರು ನಾನು ಸೇವೆ ಮಾಡ್ತಿದ್ರು ಕೂಡ ಸೇವೆ ಮುಗಿದ ಮೇಲೆ ನಾನು ಇನ್ನೂ ಯೋಗ ಸ್ಥಿತಿ ಹೆಚ್ಚು ಆತ್ಮ ಅನ್ನೋದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು ಅಂತ ಭೋಜನ ತಯಾರು ಮಾಡ್ತಿದ್ರು ಕೂಡ ನಾನು ಆತ್ಮ ಅನ್ನೋದನ್ನು ಅಭ್ಯಾಸ ಮಾಡ್ತಿದ್ರು. ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳಿ ಏಕಾಂತಲ್ಲಿ ಕೂತ್ಕೊಂಡು ಟ್ರೈನಿಂಗ್ ಸೆಂಟರ್ ಮಾಡಿ ಮೇಲೆ ಹೋಗಿ ಅವ್ರು ಅಭ್ಯಾಸ ಮಾಡ್ತಿದ್ರಂತೆ. ಶಾಂತಿ ಸ್ತಂಭದ ಹತ್ರ ಟ್ರೈನಿಂಗ್ ಸೆಂಟ್ರಲ್ಲಿ ಮೇಲೆ ಹೋಗಿ ಕೂತ್ಕೊಂಡು ಅಭ್ಯಾಸ ಮಾಡ್ತಿದ್ರು. 2 ಗಂಟೆಗೆ ಎದ್ದು ಹೋಗಿ ಕೂತ್ಕೊಂಡು ನಾನು ಆತ್ಮ ಅನ್ನೋದನ್ನು ಅಭ್ಯಾಸ ಮಾಡಿದ್ರು. ಅದನ್ನೇ ಅವ್ರು ಪಕ್ಕಾ ಮಾಡ್ಕೊಳ್ತಾ ಹೋದರು ಡೈಲಿ. ಆಮೇಲಿಂದ ಯೋಗದ ಅಭ್ಯಾಸ ಮಾಡಾದ್ಮೇಲೆ ನೆಕ್ಸ್ಟ್ ಸ್ವಮಾನದ ಅಭ್ಯಾಸವನ್ನು ಮಾಡೋದನ್ನು ಹೆಚ್ಚು ಗಮನ ಕೊಡ್ತಾ ಹೋದರು. ಆಮೇಲಿಂದ ಅವರು ಪೂರ್ಣ ಪರಿವಾರ ಎಲ್ಲವೂ ಕೂಡ ಮಧುಬನಕ್ಕೆ ಶಿಫ್ಟ್ ಆದರು. ಅದರಲ್ಲಿ ಆಮೇಲಿಂದ ಅವರು ಪುರುಷಾರ್ಥದಲ್ಲಿ ಚಾರ್ಟ್ ಬರೆಯೋದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಹೋದರು. ಅದಕ್ಕೆ ಬಾಬಾ ಬಂದಾಗ ಫಸ್ಟ್ ಹೇಳಿದ್ರಂತವ್ರಿಗೆ, ಅಂದರೆ ಹಿಸ್ಟ್ರಿ ಹಾಲಲ್ಲಿ ಬಾಬಾ ಬಂದ್ಬೇಕಾದ್ರೆ ಯೋಗದ ಚಾರ್ಟ್ ತುಂಬ ಚೆನ್ನಾಗಿ ಇಟ್ಕೊಳ್ತಿದ್ಯಾ, ಪಾಂಡವರಲ್ಲಿ ನೀನು ಮೊದಲಿದೆಯಾ ಅಂತ ಹೇಳಿ ಬಾಬಾ ಹೇಳಿದ್ರಂತೆ. 89ರಲ್ಲಿ ಬಾಬನ್ ಮಿಲ್ನ ಮಾಡ್ಬೇಕಾದ್ರೆ ಅವಾಗ ಬಹಳ ಖುಷಿ ಆಗೋಯ್ತು. ಯಾಕಂದರೆ ಭಗವಂತ ಬಂದು ಚಾರ್ಟ್ ಬಗ್ಗೆ ಮಹಿಮೆ ಮಾಡಿ ಸ್ಥಿತಿ ಬಗ್ಗೆ ಹೇಳಬೇಕಾದ್ರೆ ಅವ್ರು ತುಂಬ ಖುಷಿ ಆಯಿತು. ಇನ್ನೂ ಕೂಡ ಅದಕ್ಕೆ ಅವ್ರು ಹೇಳ್ತಾ ಬಂದರು, ನನ್ನ ಪುರುಷಾರ್ಥದ ಗ್ರಾಫು ಪ್ರತಿ ವರ್ಷನೂ ಕೂಡ ಪ್ರತಿ ಮಿಲ್ನಕ್ಕೂ ಗ್ರಾಫು ಏರ್ತಾನೆ ಹೋಯ್ತು, ಏರುವ ಕಲೆಯನ್ನೇ ಹೆಚ್ಚಿಸ್ಕೊಳ್ತಾ ಹೋದೆ ಅಂತ ಹೇಳಿ. ಹಾಗೆ 6 ವರ್ಷ ಅವರು ಯೋಗ ಚಾರ್ಟ್ ಬರೆಯೋದನ್ನೇ ಗಮನ ಕೊಡ್ತಾ ಹೋದರು. ಅದರಿಂದ ಯೋಗ ಚಾರ್ಟ್ ಇನ್ನೂ ಹೆಚ್ಚಿಸ್ಕೊಳ್ಬೇಕು ಅಂತ ಅವರು ಮಾಮೂಲಿ ಅವರು ಅಡುಗೆ ಮಾಡೋ ಸೇವೆ ಅಲ್ಲದೆ ಚಾಯ್ ಡಿಪಾರ್ಟ್ಮೆಂಟು ಬೆಳಗ್ಗೆ ವಹಿಸ್ಕೊಂಡ್ರು. ಯಾಕಂದರೆ ಬೆಳಗ್ಗೆ ಎದ್ದು ಯೋಗ ಮಾಡ್ಬೋದು ಅಂತ. 2ರಿಂದ 3 ಗಂಟೆವರೆಗೂ ಟ್ರೈನಿಂಗ್ ಸೆಂಟರ್ ಮಾಡಿ ಮೇಲೆ ಹೋಗಿ ಯೋಗ ಮಾಡೋದು. 3ರಿಂದ 4 ಗಂಟೆವರೆಗೂ ಚಾಯ್ ಡಿಪಾರ್ಟ್ಮೆಂಟ್, 3ರಿಂದ 4 ಚಾಯ್ ಸೇವೆ ಇರ್ತಿತ್ತು.
ಅವಾಗಲೂ ಯೋಗದ ಸ್ಥಿತಿಯಲ್ಲಿ ಎತ್ಕೊಂಡು ಚಾಯ್ ಮಾಡೋ ಅಂಥದ್ದು. ಆಮೇಲೆ 4ರಿಂದ 5 ಎಲ್ಲರ ಜೊತೆ ಒಟ್ಟಿಗೆ ಕ್ಲಾಸಲ್ಲಿ ಕುತ್ಕೊಂಡು ಯೋಗ ಮಾಡೋದು. ಹಾಗೆ ಅವರು ಚಾರ್ಟನ್ನು ಹೇಗೆ ಹೆಚ್ಚಿಸ್ಕೊಂಡು ಹೋಗು, ಸಿಕ್ಕಿರೋ ಅವಕಾಶದಲ್ಲಿ ಹೇಗೆ ಹೆಚ್ಚಿಸ್ಕೊಂಡು ಅನ್ನೋದನ್ನು ತಿಳಿಸ್ಕೊಟ್ರು. ಅದಕ್ಕೆ ಚಾಯ್ ಮಾಡ್ಬೇಕಾದ್ರೆ ಅನ್ಕೋತಿದ್ರಂತೆ, ನಾನು ಚಾಯ್ ಮಾಡ್ತಿಲ್ಲ ಎಲ್ರಿಗೂ, ಯಾಕಂದರೆ ಯೋಗಿಗಳಿಗೆಲ್ರೂ ಕೂಡ ಅಮೃತ ತಯಾರು ಮಾಡ್ತಿದ್ದೀನಿ ನಾನು ಅಂತ ಆ ಸ್ಥಿತಿಯಲ್ಲಿ ಕೂತ್ಕೊಂಡು ನಾನು ಚಾಯ್ ತಯಾರು ಮಾಡ್ತಿದ್ದೆ ಅಂತ ಹೇಳಿದ್ರು. ಮತ್ತು ಅದರಿಂದ ಯೋಗ ಸ್ಥಿತಿ ಹೆಚ್ಚಾಗ್ತಾ ಹೋದಾಗೆ ದಾದಿ ಒಂದ್ಸರಿ ಕೇಳಿದ್ರಂತೆ, ನೀವು ಯೋಗ ಮಾಡಿಸ್ತೀರಾ ಅಂತ ಹೇಳಿ. ಸೊ ಅಮೃತ ವೇಳೆಯಲ್ಲಿ 15 ವರ್ಷಗಳ ಕಾಲ ಅವರು ಗದ್ದಿ ಮೇಲೆ ಕೂತ್ಕೊಂಡು ಯೋಗ ಮಾಡಿಸೋವಂಥದ್ದು ಅವಕಾಶ ಸಿಕ್ತು. ಅದರಿಂದ ಇನ್ನೂ ಚೆನ್ನಾಗಿ ನನ್ನ ಸ್ಥಿತಿ ಇನ್ನೂ ಮೇಲೆ ಏರ್ತು ಅಂತ ಹೇಳಿದ್ರು. ಆಮೇಲೆ ಫಸ್ಟು ಆತ್ಮ ಅನ್ನೋದನ್ನು ಪಕ್ಕ ಮಾಡಿಕೊಂಡ್ರು. ಆಮೇಲೆ ಸ್ವಮಾನದ ಅಭ್ಯಾಸ ಮಾಡಿದ್ರು. ಸೊ ಈ ರೀತಿ ಯೋಗದ ಹೆಚ್ಚಿಸ್ಕೊಳ್ತಾ ಹೋದ ಹಾಗೆ ಅವ್ರಿಗೆ ನೆಕ್ಸ್ಟ್ ವಿಚಾರ ಬಂತು, ಬಾಬಾ ಮನನ ವಿಚಾರ ಸಾಗರ ಮತನ ಮಾಡೋದ್ರ ಬಗ್ಗೆ ಹೇಳ್ತಿರ್ತಾರಲ್ಲ, ಹಾಗೆ ನಾನು ವಿಚಾರ ಮಾಡ್ಬೇಕು. ಯಾಕಂದ್ರೆ ಕೆಲವ್ರು ಹೇಳ್ತಿದ್ರಂತ ಇಷ್ಟೆಲ್ಲ ಓದಿದ್ದೀರಾ, ಯಾಕಂದ್ರೆ ಗೋಲ್ಡ್ ಮೆಡಲಿಸ್ಟ್ ಅವರು ಫಿಸಿಕ್ಸಲ್ಲಿ. ಸೊ ಇಷ್ಟೆಲ್ಲ ಓದಿದ್ದೀರಾ ಏನಕ್ಕೆ ಅಂತೆಲ್ಲ ಕೇಳ್ಬೇಕಾದ್ರೆ ಅವ್ರಿಗೆ ಅನಿಸ್ತಿತ್ತಂತೆ, ಹಾಗಾದ್ರೆ ವಿಚಾರ ಮಾಡಬೇಕು ಅಂತ ಹೇಳಿ. ಆಮೇಲೆ ಆ ವಿದ್ಯೆ ಜೊತೆಗೆ ಯೋಗ ಮತ್ತು ಜ್ಞಾನ ಇದೆರಡರದ್ದು ಕೂಡ ಹೇಗೆ ವಿಚಾರ ಮಾಡ್ಬೋದು ಅಂತ ಹೇಳಿ ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋದ್ರು. ಬಟ್ ಪ್ರಾರಂಭದಲ್ಲಿ ಅಷ್ಟೊಂದು ಸಫಲತೆ ಸಿಗ್ಲಿಲ್ಲ ಅವ್ರಿಗೆ ವಿಚಾರ ಮಾಡಬೇಕಾದ್ರೆ. ಆಮೇಲೆ ಬಾಬೋರ್ ಹೇಳಿದ್ದು ನೆನಪಾಯ್ತು ಅವ್ರಿಗೆ, ವಿಚಾರ ಸಾಗರವನ್ನ ಮತನ ಮಾಡಬೇಕು. ಸೊ ವಿಚಾರ ಮಾಡ್ಬೇಕಂದ್ರೆ ನಮ್ಮ ಬಳಿ ಆ ಖಜಾನೆನೂ ಕೂಡ ಇರಬೇಕು, ಸಾಗರ ಸಮಾನವಾಗಿ ತುಂಬಿಕೊಂಡಿದ್ದಾಗ ಅದ್ರದ್ದು ವಿಚಾರ ಮಾಡ್ಬೋದು, ಮತನ ಮಾಡ್ಬೋದು ಅಂತ ಹೇಳಿ. ಆಮೇಲಿಂದ ಅವ್ರು ಆರ್ಟಿಕಲ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಆರ್ಟಿಕಲ್ ಬರ್ದು ಕಳಿಸಿದ್ರು, ಆದರೆ ಜ್ಞಾನಾಮೃತಲ್ಲಿ ಹಾಕ್ತಾನೆ ಇರ್ತಿರ್ಲಿಲ್ವಂತೆ. ಇವರು ಫೋನ್ ಮಾಡಿ ಕೇಳಿದ್ರಂತೆ ಜಗದೀಶ್ ಭಾಯ್ನ, ನೀವು ಹಾಕ್ತಾನೆ ಇಲ್ವಲ್ಲ, ನಾನು ಅಷ್ಟೊಂದು ಆರ್ಟಿಕಲ್ನ ಬರ್ದು ಕಳಿಸ್ತಿದ್ದೀನಿ ಅಂತ. ಇಲ್ಲ, ನೀವು ಬರೆಯೋದು ನಿಲ್ಲಿಸ್ಬೇಡಿ, ನೀವು ಬರೀತಾನೆ ಇರಿ ಅಂತ ಹೇಳಿದ್ರೆ. ಸರಿ, ಬರೀತಾನೆ ಹೋದ್ರು. ಆಮೇಲೆ ಫಸ್ಟ್ ಇವ್ರ ಆರ್ಟಿಕಲ್ ಪ್ರಿಂಟ್ ಆಗಿದ್ದು 1978 ಆಮೇಲಿಂದ ಕಂಟಿನ್ಯೂಸ್ ಆಗಿ ಸುಮಾರು 20 ವರ್ಷಗಳ ಕಾಲ ಅವ್ರದ್ದು ಈಗಲೂ ಕೂಡ ಬರ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು ಕೂಡ ಜ್ಞಾನಾಮೃತಲ್ಲಿ ಆರ್ಟಿಕಲ್ ಬರೆಯೋದನ್ನ ಪ್ರಾರಂಭ ಮಾಡ್ತಾ ಹೋದ್ರು. ಅಂದರೆ ಬರಿತಾ ರಿಫೈನ್ ಆಗ್ತಾ ಹೋಯ್ತು ಅಂತ ಹೇಳಿ ತಿಳಿಸಿದ್ರು ಅವರು. ಅದನ್ನ ಆಮೇಲಿಂದ 1986 ಕೂಡ ಬಾಬೋರ್ ವರದಾನ ಸಿಕ್ತು. ಯಾಕಂದರೆ ಮನನ ಚಿಂತನೆ ಮಾಡೋದ್ರಲ್ಲೂ ಕೂಡ ಅದರಲ್ಲಿ ಜ್ಞಾನ ಯೋಗವನ್ನು ಕೂಡ ಇನ್ನೂ ಚೆನ್ನಾಗಿ ಅಳವಡಿಸ್ಕೊಳ್ತಾ ಹೋಗಿ ಅಂತ ಹೇಳಿ. ಆಮೇಲಿಂದ ಮನೋಹರ್ ದಾದಿ ಕೇಳಿದ್ರಂತೆ, ಮನೋಹರ್ ದೀದಿ ಕ್ಲಾಸ್ ಮಾಡ್ತೀರಾ ನೀವು ಅಂತ ಹೇಳಿ. ಅವ್ರಿಗೆ ಯಾಕಂದರೆ ಎಲ್ರಿಗೂ ಕ್ಲಾಸ್ ಮಾಡಲಿಕ್ಕೆ ಅಭ್ಯಾಸ ಇರಲಿಲ್ಲ, ಭಯನೂ ಆಗ್ತಿತ್ತು, ಹೇಗೆ ಕ್ಲಾಸ್ ಮಾಡೋದು, ಎಲ್ರಿಗೂ ಏನಂತ ಹೇಳೋದು ಅಂತ ಹೇಳಿ. ವಿಚಾರ ಮಾಡಿ ಬರೆಯೋ ಅಭ್ಯಾಸ ಇತ್ತು, ಆದರೆ ಹೇಳೋ ಅಭ್ಯಾಸ ಇರಲಿಲ್ಲ ಅವ್ರಿಗೆ. ಆಮೇಲಿಂದ ಕ್ಲಾಸ್ ಮಾಡೋದನ್ನು ಕೂಡ ಪ್ರಾರಂಭ ಮಾಡಿದ್ರು. ಆಮೇಲೆ ಶೀಲು ದೀದಿ ಬಂದು ಹೇಳಿದ್ರು, ನೀವು ಇಂಗ್ಲೀಷಲ್ಲಿ ಕ್ಲಾಸ್ ಮಾಡಿ, ವಿದೇಶದವರೆಲ್ಲ ಬಂದಿದ್ದಾರಲ್ಲ ಅವ್ರಿಗೆ ಕ್ಲಾಸ್ ಮಾಡಿ ಅಂತ. ಇಂಗ್ಲೀಷು ಅಷ್ಟು ಬರ್ತಿರಲಿಲ್ಲ, ಹೇಗೆ ಕ್ಲಾಸ್ ಮಾಡೋದು ಅವ್ರಿಗೆಲ್ಲ. ಅದಕ್ಕೆ ಪಹಾಡಿ ಮೇಲೆ ಹೋಗಿ ಕೂತ್ಕೊಂಡು 400-500 ಜನ ಎಲ್ಲರೂ ಇದ್ದಾರೆ ಅಂತ ಹೇಳಿ ಅವ್ರಿಗೆಲ್ಲ ಕಾಸು ಕೊಟ್ಕೊಂಡು ಕ್ಲಾಸ್ ಮಾಡೋದನ್ನು ಪ್ರಾರಂಭ ಮಾಡಿದೆ. ಆ ರೀತಿ ಬಾಬಾ ಹೇಗೆ ಮಾಡಿಸ್ಕೊಂಡು ಹೋದ್ರು ಅಂತ ಹೇಳಿದ್ರು ಅವರು. ಸೊ ಕಿಚನ್ ಸೇವೆ ಮಾಡೋದು ಅಂತ ಹೇಳಿದ್ರೆ ಕರ್ಮಯೋಗಿಯಾಗಿ ಸೇವೆಯನ್ನು ಮಾಡೋದು. ಆಮೇಲೆ ಕರ್ಮಯೋಗಿಯಾಗಿ ಸೇವೆ ಮಾಡ್ತಾ ಇದ್ದಾಗ ಇವರು ಭಂಡಾರದಲ್ಲಿ ಅಡಿಗೆ ಮಾಡಾದ್ಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ಅದನ್ನ ನೆನಪು ಮಾಡ್ಕೊಂಡು ಕೂತ್ಕೊಂಡಿರೋರಂತೆ, ಯೋಗ ಮಾಡ್ತಾ ಇದ್ರು ಸಮಯ ಸಿಕ್ಕಾಗ್ಲೆಲ್ಲ. ದಾದಿ ಮತ್ತೆ ಮೋಹಿನಿ ಬೆನ್ ಎಲ್ಲ ಚಕ್ಕರ್ ಹಾಕ್ಲಿಕ್ಕೆ ಬರ್ಬೇಕಾದ್ರೆ ಇವರು ಒಂದ್ ಕಡೆ ಇರ್ತಿದ್ರಲ್ಲ, ಹೇಳೋರಂತೆ, ಓ ಪಕ್ಷಿ ಹಾರ್ತಾ ಇದೆಯಾ ಅಂತ ಹೇಳಿ ಕೇಳೋರಂತೆ. ಅವ್ರಿಗೆ ಪಕ್ಷಿ ಅಂತಾನೆ ಕರಿತಿದ್ರಂತೆ, ಮೋಹಿನಿ ಬೆನ್ ಅಂತೂ ಪಕ್ಷಿ ಅಂತಾನೆ ಕರಿತಾ ಇದ್ದಿದ್ದು ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಮತ್ತೆ ದಾದಿ ಕ್ಲಾಸ್ ಮಾಡಬೇಕಾದ್ರೆ ಅವ್ರು ಉದಾಹರಣೆ ಕೊಡ್ತಿದ್ರಂತೆ. ಟೀಚರ್ಸ್ ಕ್ಲಾಸ್ ಮಾಡಬೇಕಾದ್ರೆ ಭಂಡಾರದಲ್ಲಿ ಭೋಜನ ಹೆಂಗೆ ತಯಾರು ಮಾಡಬೇಕು ಅನ್ನೋದನ್ನ ಹೋಗಿ ಆತಮ್ ಪ್ರಕಾಶ್ ಬೈ ಸೂರಜ್ ಬಾಯಿ ಹತ್ರ ಕಲೀರಿ, ಅವ್ರು ಹೇಗೆ ಕೂತ್ಕೊಂಡು ಎಷ್ಟು ಯೋಗಯುಕ್ತವಾಗಿ ಹೇಗೆ ತಯಾರು ಮಾಡ್ತಾರೆ. ಯಾಕಂದ್ರೆ ಇವರಿಬ್ರಿಗೂ ಕಾಂಪಿಟೇಷನ್ ನಡೀತಿತ್ತು, ಸೂರಜ್ ಬಾಯಿಗೂ ಮತ್ತೆ ಆತಮ್ ಬಾಯಿಗೂ ಚಾರ್ಟ್ ಬರೆಯೋದ್ರಲ್ಲೂ ಕೂಡ. ಒಂದ್ಸರಿ ಅವರು ಹೆಚ್ಚು ಬರೆಯೋರಂತೆ, ಇವರು ಹೆಚ್ಚು ಬರೀತಿದ್ರಂತೆ. ಆ ರೀತಿ ಚಾರ್ಟ್ಗಳು ಬರೀತಿತ್ತು. ಆದ್ರಿಂದ ಬಾಬಾ ನಾವು ಮಕ್ಳಿಗೆ ಕಲಿಸ್ಕೊಡೋ ಅಂಥದ್ದು ಅವ್ರು ಕಲ್ತಿದ್ದೇನಂತ ಹೇಳಿದ್ರೆ ಸಿಂಪಲ್ ಆಗಿರಬೇಕು, ಸ್ಯಾಂಪಲ್ ಆಗಬೇಕು, ಮತ್ತೆ ಎಕ್ಸಾಂಪಲ್ ಆಗಿರಬೇಕು ಅನ್ನೋದನ್ನ ಕಲಿತೆ ನಾನು. ಸಂಘಟನೆಯಲ್ಲಿ ಇದ್ದಾಗ ಬೇಕಾದಷ್ಟು ಮಾತುಗಳು ಬರ್ತಿರುತ್ತೆ, ಹೋಗ್ತಿರುತ್ತೆ. ಅವ್ರು ಹೇಳಿದ್ರೆ 25-30 ವರ್ಷ ನಾನು ಅಂದರೆ ಡಿಪಾರ್ಟ್ಮೆಂಟ್, ಅವ್ರದ್ದು ಡಿಪಾರ್ಟ್ಮೆಂಟ್ ಏನಿದೆ ಅದ್ರದ್ದು ಮುಖ್ಯಸ್ಥಿಕೆಯನ್ನು ವಹಿಸ್ಕೊಂಡು ಕೂಡ ಅವ್ರು ಸೇವೆ ಮಾಡಿದ್ದಾರೆ. ಅದರಿಂದ ಬಹಳಷ್ಟು ಮಾತುಗಳು ಬರ್ತಿರುತ್ತೆ. ಅದರಲ್ಲಿ ಕಲ್ತಿದ್ದೇನು ಅಂತ ಹೇಳಿದ್ರೆ ಸಹನಾ ಶಕ್ತಿ ಬಹಳ ಮುಖ್ಯ. ಎಷ್ಟು ನಾವು ಸಹನಾ ಶಕ್ತಿಯನ್ನು ಅಳವಡಿಸ್ಕೊಳ್ತೀವಿ ಆಗ ಸರ್ವ ವಿಘ್ನಗಳಿಂದ ನಾವು ಬಚಾವಾಗಲಿಕ್ಕೆ ಅದೇ ಕವಚ ಅನ್ನೋದನ್ನು ನಾನು ಕಲಿತೆ.
ಮತ್ತು ದಾದಿ ಅಂಗಸಂಘದಲ್ಲಿದ್ದು ದಾದಿ ಏನು ಮಾಡ್ತಾರೆ, ದಾದಿ ಹೇಗೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ಕಲಿಯೋದು ಬಹಳ ಆಸಕ್ತಿ ಇತ್ತು ನನಗೆ. ಅದಕ್ಕೆ ದಾದಿ ಏನೇನು ಮಾಡ್ತಾರೆ, ಹೇಗೆ ನಡೆಸ್ತಾರೆಲ್ಲ, ಎಲ್ಲರೂ ಹೇಗೆ ನಿಭಾಯಿಸ್ತಾರೆ ಅಂತ, ದಾದಿ ಹೇಗಾಗಿದ್ದಾರೆ ಅನ್ನೋದನ್ನು ನಾನು ಬಹಳ ಅಬ್ಸರ್ವ್ ಮಾಡ್ತಿದ್ದೆ, ಕಲಿಬೇಕು ಅನ್ನೋಂಥ ಆಸಕ್ತಿ ಇತ್ತು. ಸೊ ದಾದಿ ಅಂಗಸಂಘದಲ್ಲಿದ್ದಾಗ ಅವ್ರು ಹೇಳಿದ್ರು, ನಾನು ಕಲ್ತಿದ್ದೇನು ಅಂತ ಹೇಳಿದ್ರೆ, ದಾದಿ ಕಿರಿಯರಿಗೂ ಪ್ರೀತಿ ಇಟ್ಕೊಳ್ಳೋರು, ಮತ್ತು ಸಮಾನರಾಗಿರೋವಂಥವ್ರು ಹಿರಿಯರ ಬಗ್ಗೆ ಎಲ್ಲ ಗೌರವ ಇಟ್ಕೊಳ್ಳೋರು. ಅದರಿಂದ ದಾದಿ ಎಲ್ರಿಗೂ ಕೂಡ ಎಲ್ರಿಗೂ ದಾದಿ ಬಗ್ಗೆನೂ ಕೂಡ ಅಷ್ಟೊಂದು ಗೌರವ ಪ್ರೀತಿ ಇತ್ತು. ಅದೇ ದಾದೀಜಿ ಸೀಕ್ರೆಟ್ ಅಂತ ಹೇಳಿ ತಿಳಿಸ್ಕೊಟ್ರು. ಮತ್ತು ಅದರಿಂದ ವಿಶೇಷವಾಗಿ 40-45 ವರ್ಷದಿಂದ ಬಾಬಾ ಅವ್ರ ಮನೆಯಲ್ಲೂ ಕೂಡ ಆ ರೀತಿ ಸೇವೆ ಮಾಡೋದ್ರಿಂದ ಬಾಬಾ ಅವ್ರ ವರದಾನನೂ ಕೂಡ ಏರುವ ಕಲೆಗೆ ಕರ್ಕೊಂಡು ಹೋಗ್ತು. ಮತ್ತು 1988ರಲ್ಲಿ ಕೇವಲ ಮಧುಬನ್ ನಿವಾಸಿಗಳು ಮತ್ತು 100 ಜನ ಅಣ್ಣಂದ್ರೆ ಮಾತ್ರ ಬಾಬಾ, ಅಂದರೆ ಫಾರಿನರ್ಸ್ ಇದ್ರು, ಅದು ಅವರು ಎದ್ದು ಹೋದ್ಮೇಲೆ ಬರೀ 100 ಜನ ಅಣ್ಣಂದ್ರೆ ಮಾತ್ರ ಬಾಬಾ ಭೇಟಿ ಮಾಡ್ತಾ ಇದ್ರು. ಆವಾಗ ಬಾಬಾ ಅವರು ಇವರೊಬ್ಬರನ್ನೇ ನಿಲ್ಲಿಸ್ಕೊಂಡು ಪರ್ಸ್ನಲ್ಲಾಗಿ 4 ನಿಮಿಷ ಅವ್ರಿಗೆ ವರದಾನ ಕೊಟ್ರಂತೆ. ವಿಶ್ವ ಪರಿವರ್ತಕ ಆತ್ಮ, ವಿಶ್ವ ಪರಿವರ್ತನೆಯಿಂದ ತಂದೆ ಜೊತೆ ವಿಶ್ವ ಪರಿವರ್ತನೆಯ ಶಕ್ತಿ ಮೂಲಕ, ಶ್ರೇಷ್ಠ ಶಕ್ತಿಯ ಮೂಲಕ ಅಂದರೆ ವಿಶ್ವ ಪರಿವರ್ತನೆಯನ್ನು ಮಾಡುವಂಥ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳುವಂಥವ್ರು ಅಂಥೇಳಿ ಬಾಬಾ ವರದಾನ ಕೊಟ್ಟರು, ವಿಶ್ವ ಪರಿವರ್ತಕ ಆತ್ಮ ಅಂಥೇಳಿ. ಅಲ್ಲಿಂದ ವಿದೇಶಗಳಲ್ಲೂ ಕೂಡ ಸೇವೆ ಮಾಡೋದು ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನು ತಿಳಿಸ್ಕೊಟ್ರು. ಆಮೇಲೆ 94ಅಲ್ಲಿ ಅವ್ರು ಫಸ್ಟು ವಿದೇಶಗಳಲ್ಲಿ ಯುರೋಪ್ ಮತ್ತು ಆಫ್ರಿಕಾದಲ್ಲಿ ಒಟ್ಟು 11 ದೇಶಗಳಲ್ಲಿ ಹೋಗಿ ಸೇವೆಯನ್ನು ಮಾಡಿದ್ರು. ಆವಾಗ ಅವ್ರು ಹೇಳಿದ್ರು ಹೇಗೆ ಮನಸಾ ಸೇವೆನೂ ಕೂಡ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಿದ್ರು, ಕ್ಲಾಸ್ ಮಾಡ್ಬೇಕಾದ್ರೆ ನಾನು ಬರೀ ಕ್ಲಾಸ್ ಮಾಡ್ತಿರ್ಲಿಲ್ಲ, 150 ಜನ ಇದ್ರು. ಅವ್ರು ಇಂಗ್ಲೀಷಲ್ಲಿ ಹೇಳೋರು, ಆಮೇಲೆ ಸ್ವೀಡಿಷ್ ಭಾಷೆಯಲ್ಲಿ ಇನ್ನೊಬ್ರು ಅಕ್ಕವ್ರು ಟ್ರಾನ್ಸ್ಲೇಟ್ ಮಾಡ್ತಿದ್ರು. ಅವ್ರು ಟ್ರಾನ್ಸ್ಲೇಟ್ ಮಾಡೋಷ್ಟು ಸಮಯ ನಾನು ಬಾಬೋರಿಂದ ಸಕಾಶ್ ತೊಗೊಂಡು ಎಲ್ರಿಗೂ ಕೂಡ ಸಕಾಶ್ ಹರಡ್ತಾ ಇದ್ದೆ. ಅದರಿಂದ ಅಲ್ಲಿ ಕೂತಿದ್ದಂಥ ಆತ್ಮಗಳು, ಯಾಕಂದರೆ ಅವ್ರು ಹೇಳಿದ್ರು ವಿದೇಶದಲ್ಲಿ ಸೇವೆ ಮಾಡೋವಂಥದ್ದು ಅಷ್ಟು ಸುಲಭ ಅಲ್ಲ, ಬರೀ ಜ್ಞಾನದಿಂದ ಅಲ್ಲಿ ಪ್ರಭಾವ ಬೀರ್ಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಮನಸಾ ಸೇವೆ ಸಕಾಶ್ ಕೊಟ್ಟಿದ್ರಿಂದ ಅವರೆಲ್ಲರೂ ಕೂಡ ಆಮೇಲೆ ಟೋಲಿ ತೊಗೊಳ್ಲಿಕ್ಕೆ ಯಾವಾಗ ಲೈನಾಗಿ ಬಂದರು, ಅವಾಗ ಕೆಲವ್ರು ಹೇಳ್ತಿದ್ರು, ನಿಮ್ಮ ಮಸ್ತಕದಲ್ಲಿ ಬೆಳಕು ನೋಡಿದ್ವಿ, ಫರಿಷ್ಠಾ ರೂಪ, ಒಂದು ಆರಾ ಕಾಣಿಸ್ತು. ಸೊ ಈ ರೀತಿ ಅಂದರೆ ಬಾಬಾ ಹೇಗೆ ಯೋಗದ ಶಕ್ತಿ ಇದ್ದರೆ ಹೇಗೆ ಬಾಬಾ ನನ್ನನ್ನು ಉಪಯೋಗಿಸ್ಕೊಳ್ತಿದ್ದಾರೆ ಅಂಥೇಳಿ ಆವಾಗ ಅನ್ನಿಸ್ತು, ಬಾಬಾ ಸೇವೆ ಮಾಡಿಸ್ಕೊಳ್ತಿದ್ದಾರೆ ಅಂಥೇಳಿ ಅನ್ನಿಸ್ತು ಅಂಥೇಳಿ ಹೇಳ್ತಿದ್ರು. ಹಾಗೆ ಜಮದ ಖಾತೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಮನಸಾ ಸೇವೆಯಲ್ಲಿ ಸಫಲತೆಯನ್ನು ಪಡ್ಕೊಳ್ಳೋದು ಪ್ರಾರಂಭ ಮಾಡಿಕೊಂಡೆ ಅಂತ ಹೇಳಿದ್ರು. ಹೀಗೆ 2000ದಲ್ಲೂ ಕೂಡ ಆಮೇಲೆ ಅಮೇರಿಕಾ, ಕೆರೆಬಿಯನ್ ಕಂಟ್ರಿ, ಆವಾಗಲೂ ಕೂಡ ಸುಮಾರು 11 ದೇಶಕ್ಕೆ ಅಣ್ಣವ್ರು ಸುತ್ತಾಡಿ ಸೇವೆ ಮಾಡಲಿಕ್ಕೆ ಹೋದರು. ಆವಾಗಲೂ ಕೂಡ ದಾದಿಗೆ ಹೇಳಿದ್ರು, ದಾದಿ ವಿದೇಶಕ್ಕೆ ಸೇವೆಗೆ ಹೋಗಬೇಕು ಅಂದಾಗ ದಾದಿ ಹೇಳಿದ್ರು, ಇರಿ ಗುಲ್ಜಾರ್ ದಾದಿ ಹತ್ರ ಬಾಬೋರ ಹತ್ರ ಸಂದೇಶ ತಂದು ಏನಂತ ಹೇಳ್ತಾರೆ ಆಮೇಲಿಂದ ನೀವು ಹೋಗಿರಂತೆ ಅಂತ ಹೇಳಿ. ಸರಿ, ಆಮೇಲಿಂದ ಗುಲ್ಜಾರ್ ದಾದಿ ಅವಾಗ ORC ಎಲ್ಲ ಕಟ್ತಾ ಇದ್ರು, ಅಲ್ಲಿದ್ದು ಮೆಸೇಜ್ ಎಲ್ಲ ತರಬೇಕಾಗಿತ್ತು. ಆಮೇಲೆ ವಿಚಾರ ಎಲ್ಲ ಮಾಡಿ ಆಮೇಲೆ ಸಂದೇಶ ತಂದ್ರಂತೆ. ಆವಾಗ ಬಾಬಾ ಸಂದೇಶ ಕೊಟ್ಟಿದ್ದು, ಬಾಬಾ ಹೇಳಿದ್ರಂತೆ ಸಂದೇಶ ತಲುಪಿಸಿದ್ದು ಧಾರಣಾ ಸ್ವರೂಪ ಆತ್ಮ ಅವರು, ಅದರಿಂದ ಅವರು ಹೋಗಿ ಸೇವೆ ಮಾಡೋದ್ರಿಂದ ಅನೇಕರ ಕಲ್ಯಾಣ ಆಗುತ್ತೆ ಅಂತ ಹೇಳಿ. ಅದು ಬೇರೆಯವ್ರ ಮೂಲಕ ಇವ್ರಿಗೆ ಗೊತ್ತಾಗಿ ಬಹಳ ಖುಷಿ ಪಟ್ಟರಂತೆ. ಯಾಕಂದರೆ ಬಾಬೋರು ಅಂತಹ ವರದಾನ ಕೊಟ್ಟು ಮೆಸೇಜ್ ಕೊಟ್ಟು ಸೇವೆಗೋಸ್ಕರ ಕಳಿಸ್ಕೊಡ್ತಾರೆ. ಯಾಕಂದರೆ ಭಗವಂತನ ಮೂಲಕ ಪರ್ಮಿಷನ್ ಸಿಕ್ಕಿ ಸೇವೆಗೆ ಹೋಗೋದಂದ್ರೇನು ಕಡಿಮೆ ವಿಚಾರ ಅಲ್ಲ. ಆದ್ದರಿಂದ ಮೊದಲನೇ ದಿನದಿಂದ ನಾನು ಚಾರ್ಟ್ ಇಟ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನವನ್ನು ಹರಿಸ್ತೆ ಅಂತ ಹೇಳಿ ತಿಳಿಸಿದ್ರು. ಅದರಿಂದಲೇ ನಾವು ಸಂಪಾದನೆ ಆಗುತ್ತೆ. ಮತ್ತು ಮನಸಾ ಸೇವೆ ಬಗ್ಗೆ ಇನ್ನೊಂದು ಉದಾಹರಣೆ ತಿಳಿಸ್ಕೊಟ್ರು. ಜಪಾನ್ಗೆ ಹೋಗಿದ್ದಾಗ ಇವರ ರಜನಿ ಬೇನು ಅಣ್ಣವರು ಮತ್ತು ಇನ್ನೊಬ್ರು ಡಾಕ್ಟರ್ ಅಕ್ಕ ಒಬ್ರು ಅಲ್ಲಿ ಅವ್ರು ಜಪಾನಿ ಒಬ್ರು, ಇವ್ರು 3 ಹೋಗಿದ್ರು. ರಜನಿ ಬೇನ್ ಮೊದಲೇ ಹಿಂದಿನ ಸ್ಟೇಷನಲ್ಲೇ ಇಳ್ಕೋಬೇಕಿತ್ತು, ಅವ್ರು ಇಳ್ಕೊಂಡ್ರು. ಇವ್ರು ಮುಂದಿನ ಸ್ಟೇಷನ್ನು ಟೋಕಿಯೋಕ್ಕೆ ಹೋಗಬೇಕಾಗಿತ್ತು. ಸರಿ, ಹೋಗಬೇಕಾದ್ರೆ ಇವ್ರದ್ದು ರಿಸರ್ವೇಷನ್ ಟಿಕೆಟು ಅವ್ರ ಹತ್ರ ಉಳ್ಕೊಂಡ್ಬಿಟ್ಟಿದ್ದು, ಇವ್ರ ಹತ್ರ ರಿಸರ್ವೇಷನ್ ಟಿಕೆಟ್ ಇರಲಿಲ್ಲ. ಸರಿ, ಇವರು ಹೋಗಿ ಅಲ್ಲಿ ಕೇಳಿದ್ರು, ಇಲ್ಲ ನೀವು ಇಷ್ಟು $150 ನೀವು ಅಲ್ಲಿ ಡಾಲರ್ ಅಲ್ಲ ಏನಿರೋದು ಅಷ್ಟು ನೀವು ಕಟ್ಟಬೇಕು ಅಂತ ಹೇಳಿದ್ರು. ಸರಿ, ಆಮೇಲಿಂದ ಅಲ್ಲಿ ಇಳಿದ ತಕ್ಷಣ ಅಲ್ಲಿ ಪೊಲೀಸು ಇದ್ರು. ಸರಿ, ಪೊಲೀಸರು ಆಯಿತು, ಅವ್ರು ಕೌಂಟ್ರ್ ಕಳಿಸಿದ್ರು, ಹೋಗಿ ಅಲ್ಲಿ ಫೈನ್ ಕಟ್ಬಿಟ್ಟು ಬನ್ನಿ ಅಂತ ಹೇಳಿ. ಸರಿ, ಇವ್ರು ಅಲ್ಲಿ ನಿಂತ್ಕೊಂಡು ಅವ್ರ ಅಕ್ಕೋರು ಹೇಳಿ, ಡಾಕ್ಟ್ರ್ ಅಕ್ಕ ನಾನು ಒಂದಿನ ಎಕ್ಸ್ಟ್ರಾ ಕೆಲಸ ಮಾಡಿಬಿಟ್ಟು ಅದ್ರ ದುಡ್ಡು ಹಣ ಸಂಪಾದನೆ ಮಾಡ್ಕೋತಿ, ಈಗ ಫೈನ್ ಕಟ್ಬಿಡೋಣ ಅಂಥೇಳಿ. ಅಷ್ಟೊತ್ತಿಗೆ ಇವರು ಹೇಳಿದ್ರು, ಬಾಬಾ ಹೇಗಾದರೂ ಮಾಡಿ ಅವ್ರ ಬುದ್ಧಿ ಬೀಗ ತೆರೆದ್ಬಿಡಿ ಬಾಬಾ, ಅವ್ರಿಗೆ ಸಕಾಶ್ ಕೊಟ್ಬಿಡಿ ಬಾಬಾ, ಬಾಬಾ ನೀವೇ ಇದು. ಯಾಕಂದರೆ ನಾನು ನಿಮ್ಮ ಸೇವೆಗೆ ಹೋಗ್ತಿರೋದು, ನಿಮ್ಮ ಸೇವೆಗೆ ಹೋಗ್ಬೇಕಾದ್ರೆ
ಹೀಗೆಲ್ಲ ಅನವಶ್ಯಕವಾಗಿ ಖರ್ಚಾಗಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಬಾಬಾ ಹೇಗಾದ್ರೂ ಅವ್ರ ಬುದ್ಧಿ ಬೀಗ ತರ್ದ್ಬಿಡಿ. ಅವರಿಬ್ರು ಜಪಾನಿ ಭಾಷೆಯಲ್ಲಿ ಮಾತಾಡಾದ್ಮೇಲೆ ಅವ್ರು ಸರಿ ಹೋಗಿ ಬನ್ನಿ ಅಂದಂತೆ. ಅವ್ರು ಆ ಡಾಕ್ಟರ್ ಅಕ್ಕನ್ಗೂ ಆಶ್ಚರ್ಯ, ಅದು ಹೆಂಗೆ ಬಿಟ್ಬಿಟ್ರು ಅವರು ಅಂತ ಹೇಳಿ. ಅಂದರೆ ಮನಸಾ ಸೇವೆ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ನಾವು ಅಭ್ಯಾಸ ಮಾಡಬೇಕು ಅನ್ನೋದನ್ನು ಅವರು ಸ್ವಂತ ಉದಾಹರಣೆ ತಿಳಿಸ್ಕೊಟ್ಟು ಹೇಳ್ಕೊಟ್ರು. ಸೊ ಆರಿಂದ ಬಾಬಾ ಅವ್ರನ್ನ ನಾವು ಉಪಯೋಗಿಸ್ಕೊಳ್ಳೋದನ್ನ ನಾವು ಕಲಿಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಮತ್ತು 2016ರಲ್ಲೂ ಕೂಡ ಇವರು ಅಮೇರಿಕಕ್ಕೆ ಹೋಗ್ಬೇಕಾದ್ರೂ ಕೂಡ ಅಲ್ಲಿ ವೀಸಾ ತೊಗೊಳ್ಬೇಕಾದ್ರೂ ಅನೇಕ ಪ್ರಶ್ನೆಗಳು ಕೇಳ್ತಾ ಇದ್ರು ಅಲ್ಲಿ. ಬಟ್ ಪ್ರಶ್ನೆ ಕೇಳ್ಬೇಕಾದ್ರೆ ಬಾಬಾಗೆ ಹೇಳಿದ್ರಂತೆ, ಬಾಬಾ ನಿನ್ನ ಸೇವೆಗೆ ಬರ್ತಿರೋದು ಇವ್ರು ಇಷ್ಟೊಂದೆಲ್ಲ ಪ್ರಶ್ನೆ ಕೇಳ್ತಾರೆ, ಹೇಗಾದ್ರೂ ಇವ್ರ ಬುದ್ಧಿ ಬೀಗ ತೆಗ್ಬಿಡು, ಹೇಗಾದ್ರೂ ಇವ್ರ ಬುದ್ಧಿಲಿ ಕುತ್ಕೊಂಡ್ಬಿಡು ನೀನು ಅಂತ ಹೇಳಿ. ಸೊ ಆಗ್ಲೂ ಕೂಡ ಅವ್ರಿಗೆ ಆಯಿತು ನಾಳೆನೇ ಬನ್ನಿ ನಿಮಗೆ ವೀಸಾ ಸಿಗುತ್ತೆ ಅಂತ ಹೇಳಿ ಕಳ್ಸಿದ್ರಂತೆ. ಅಂದರೆ ಮನಸಾ ಸೇವೆ ಯಾವ ರೀತಿ ನಾವು ಪ್ರಯೋಗ ಮಾಡಿದ್ರೆ ನಮಗೆ ಸಫಲತೆ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರು. ಅದಕ್ಕೆ ತಿಳಿಸಿದ್ರು, ಟೀಚರ್ಸ್ ಅಂತ ಹೇಳಿದ್ರೇ ಮನಸಾ ಸೇವೆ ಮಾಡಲಿಕ್ಕೆ ಸಾಧನಗಳು ನಮ್ಮ ಬಳಿ ಬಹಳಷ್ಟಿದೆ. ಯಾಕೆಂದರೆ ಬಾಬಾ ಟೀಚರ್ಸನ್ನು ಎಷ್ಟೊಂದು ಮುಂದಿಟ್ಟಿದ್ದಾರೆ. ಮತ್ತು ಮನಸಾ ಸೇವೆ ಮಾಡಲಿಕ್ಕೆ ಬೇಕಾದಷ್ಟು ಚಾನ್ಸು ಕೂಡ ಟೀಚರ್ಸ್ ಬಳಿ ಇದೆ. ಏಕೆಂದರೆ ಯಜ್ಞದಲ್ಲೂ ಕೂಡ ಬಾಬೋರು 14 ವರ್ಷ ತಪಸ್ ಮಾಡಾದ್ಮೇಲೆ ಅಲ್ಲಿ ಯಾರು ಪರಿಪಕ್ವ ಆಗಿದ್ರೋ 14 ವರ್ಷದಲ್ಲಿ ಅವ್ರನ್ನ ಬಾಬೋರ್ ಸೇವೆಗೋಸ್ಕರ ಎಲ್ಲ ಕಡೆ ಕಳಿಸ್ಕೊಟ್ರು. ಹಾಗೆ ನಮಗೂ ಕೂಡ ಈಗ ಈ ಕೋವಿಡ್ ಸಮಯ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಕೂಡ ಈಗ ಅವಕಾಶ ಸಿಕ್ಕಿರೋವಂಥದ್ದು ಮನಸಾ ಸೇವೆ ಮಾಡಲಿಕ್ಕೆ ಬಾಬೋರು ನಮಗೊಂದು ಗೋಲ್ಡನ್ ಚಾನ್ಸ್ ಸಿಕ್ಕಿದೆ, ಮಾಡಿಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಯಾರು ಎಷ್ಟು ಪರಿಪಕ್ವ ಮಾಡ್ಕೋತಾರೋ, ಯಾರೆಷ್ಟು ತುಂಬಿಕೊಳ್ತಾರೋ ಅಷ್ಟು ಅವರು ಅದರಲ್ಲಿ ಸಫಲತೆಯನ್ನು ಪಡ್ಕೊಳ್ತಾ ಹೋಗ್ಬೋದು. ಏಕೆಂದರೆ ಸೆಂಟ್ರ್ ಅಂತ ಹೇಳಿದಾಗ ನೀವು ಒಬ್ಬರೇ ಅಂತೂ ಇರೋದಲ್ಲ, ಸ್ಟೂಡೆಂಟ್ಸ್ಗಳು ಬರ್ತಾರೆ, ಅಂಗಸಂಗದವ್ರು ಹೋಗೋ ಬರೋರು. ಸೊ ಎಲ್ರಿಗೂ ಕೂಡ ಅದರ ಪ್ರಭಾವ ಬೀರುತ್ತೆ. ಆ ಕ್ಷಮತೆಯನ್ನು ನಾವೆಲ್ಲರೂ ಕೂಡ ಹೆಚ್ಚಿಸ್ಕೊಳ್ತಾ ಹೋಗಬೇಕು. ಸೊ ಟೀಚರ್ಸ್ ಅಂತ ಹೇಳಿದ್ರೆ ಬಾಬೋರ್ಗೆ ಬಹಳ ಖುಷಿ, ಯಾಕಂದರೆ ನಮ್ಮ ಹಮ್ಜಿನ್ಸ್ ನನ್ನ ಜೊತೆಗಾರರು ಟೀಚರ್ಸ್ ಅಂತ ಹೇಳಿ. ಅದರಿಂದ ಬಾಬೋರ್ಗೂ ಕೂಡ ವಿಶೇಷವಾಗಿರುವಂತಹ ಏಜೆಂಟ್ ನೀವೆಲ್ಲರೂ ಕೂಡ ಟೀಚರ್ಸ್ ಅಂತ ಹೇಳಿದ್ರೆ. ಮತ್ತು ಬಾಬೋರ ಇಚ್ಛೆ ಏನಿದೆ ಆಶಯವನ್ನೆಲ್ಲ ಈಡೇರಿಸುವಂಥವ್ರು. ಯಾಕಂದರೆ ಬಾಬಾ ಹೇಳ್ತಿರ್ತಾರೆ, ಟೀಚರ್ಸ್ ಅಂತ ಹೇಳಿದ್ರೆ ಟೀಚರ್ನ ಫೀಚರಿಂದ ಫ್ಯೂಚರನ್ನು ಪ್ರತ್ಯಕ್ಷಪಡಿಸುವಂಥವ್ರು. ನಿಮ್ಮ ಮುಖಪುಟವೇ ಭವಿಷ್ಯ ಏನು ಅನ್ನೋಂಥದ್ದನ್ನು ಎಲ್ರಿಗೂ ಮನಗಣಿಸುವಂಥವ್ರು ನೀವೆಲ್ಲರೂ ಕೂಡ. ಅದರಿಂದ ಸೀರತ್ ಸೆ ಸೂರತ್ ಅಂದರೆ ನಿಮ್ಮ ಮುಖಪುಟದಿಂದ ನಡವಳಿಕೆ ಏನು ಅನ್ನೋಂಥದ್ದು ಕೂಡ ಎಲ್ರಿಗೂ ಪ್ರತ್ಯಕ್ಷ ಆಗುತ್ತೆ. ಅದರಿಂದ ಬುದ್ಧಿಯಲ್ಲಿ ಸದಾ ಬಾಬಾ ಇದ್ದಾಗ ಪ್ರತ್ಯಕ್ಷತೆಯ ಸೇವೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಹೋಗ್ಬೋದು. ಹಾಗೆ ಅದ್ರ ಜೊತೆಗೆ ದಿವ್ಯ ಗುಣಗಳನ್ನು ಕೂಡ ನಾವು ಅಳವಡಿಸ್ಕೊಳ್ತಾ ಹೋಗಬೇಕು, ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಹೋಗಬೇಕು. ಏಕೆಂದರೆ ಎಲ್ರಿಗೂ ಅವಾಗ ಅನ್ನಿಸ್ಬೇಕು, ಈಗಲೇ ದೇವಿಯರು ಅಂದಮೇಲೆ ಭವಿಷ್ಯದಲ್ಲೂ ಕೂಡ ಹೇಗಿರ್ತಾರೆ ಹಾಗಾದರೆ ಅಂಥೇಳಿ. ಅಂದರೆ ಭವಿಷ್ಯ ದೇವಿಯರೇ ಈಗಲೇ ಇದ್ದಾರೆ ಅನ್ನೋವಂಥದ್ದು ಎಲ್ರಿಗೂ ಪ್ರತ್ಯಕ್ಷ ಆಗಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಮೇಕಪ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಎಲ್ಲರೂ ಮೇಕಪ್ ಮಾಡ್ತಿರ್ಕೊಳ್ತಿರಂಗಿದೆ ಕೆಲವರೆಲ್ಲ. ಅದಕ್ಕೆ ಮೇಕಪ್ ಮಾಡ್ಕೊಳ್ಳಿಕ್ಕೆ ನಮಗೆಲ್ಲ ಮಿರರ್ ಬೇಕು, ಯಾಕಂದ್ರೆ ಹಾಗೆ ಮೇಕಪ್ ಮಾಡ್ಕೊಳ್ಳಲ್ವಲ್ಲ. ಕನ್ನಡಿ ಯಾವುದು ಅಂತ ಹೇಳಿದ್ರೆ ಬ್ರಹ್ಮ ಬಾಬೋರು ಹೇಗೆ ಇದ್ದು ತೋರಿಸ್ಕೊಟ್ಟಿದ್ದಾರೆ. ಬ್ರಹ್ಮ ಬಾಬೋರೇ ನಮ್ಮೆಲ್ಲರೂ ಕೂಡ ಮುಂದೆ ಇರುವಂಥವ್ರು. ಸೊ ಬ್ರಹ್ಮ ತಂದೆಯ ಸಂಪೂರ್ಣ ಸ್ಥಿತಿಯನ್ನು ನೋಡ್ಕೊಳ್ತಾ ಹೋಗ್ಬೇಕು. ಸೊ ಕನ್ನಡಿಯಲ್ಲಿ ನೋಡಿದಾಗ ನಮ್ಮ ಎರರ್ಗೂ ಕಾಣುತ್ತೆ, ಮಿರರ್ ಮುಂದೆ ನಿಂತಾಗ ಎರರ್ ಕಾಣುತ್ತೆ, ನಮ್ಮಲ್ಲಿರುವಂಥ ತಪ್ಪುಗಳೇನು, ನ್ಯೂನ್ಯತೆಗಳೇನೇನು ಅದನ್ನು ನೋಡಿಕೊಂಡು ನಾವು ನಮ್ಮನ್ನು ತಿದ್ಕೊಳ್ತಾ ಹೋಗಬೇಕು. ಆವಾಗ ನಾವು ಬಾಬ್ ಸಮಾನ ಆಗ್ತೀವಿ. ಸೊ ಬಾಬ್ ಸಮಾನ ಆಗೋದಕ್ಕೆ ನಾವು ಸೇವೆ ಮಾಡಲಿಕ್ಕೆ, ಮನಸಾ ಸೇವೆ ಮಾಡಲಿಕ್ಕೆ ಇನ್ನೊಂದು ಬೇಕಾಗಿರೋವಂಥದ್ದು ಫರಿಷ್ಠಾ ಸ್ಥಿತಿ. ಎಷ್ಟು ಫರಿಷ್ಠಾ ಸ್ಥಿತಿ ಅಭ್ಯಾಸ ಮಾಡ್ತೀವಿ ಅಷ್ಟು ಅದು ಒಂದು ಸುಂದರವಾಗಿರುವಂಥ ಸ್ಥಿತಿ ನಮ್ಮನ್ನು ಮೇಲ್ಮಟ್ಟಕ್ಕೆ ಏರಿಸುತ್ತೆ. ಜಾನಕಿ ದಾದಿಯವರು ಕೂಡ ಬಾಬೋರೇ ಹೇಳಿದ್ರು ಮುರಳಿ ಮಧ್ಯದಲ್ಲೇ ಒಂದ್ಸರಿ. ನಾನು ನೋಡಿದೆ ಅಮೃತ ವೇಳೆಯಲ್ಲಿ ಜಾನಕಿ ಮಗು ಕರಾಚಿಯವ್ರಿಗೆ ಸಕಾಶ್ ಕೊಡ್ತಿದ್ರು, ಪಾಕಿಸ್ತಾನವ್ರು ಸಕಾಶ್ ಕೊಡ್ತಿದ್ರು. ಅಂದರೆ ನಾವು ಮಾಡುವಂಥ ಸೇವೆ ಬಾಬೋರ್ಗೆ ಎಷ್ಟು ಬೇಗ ತಲುಪುತ್ತೆ, ಬಾಬೋರ್ ಹೇಗೆ ನಮ್ಮ ಮಕ್ಕಳಿಗೆ ಪ್ರತಿಕ್ರಿಯಿಸ್ತಿರ್ತಾರೆ ಅನ್ನೋಂಥದ್ದು ಅದೆಲ್ಲ ಉದಾಹರಣೆಗಳು. ಏಕೆಂದರೆ ಕೆಲವರಿಗೆ ಸಂಶಯ ಬರುತ್ತೆ, ನಾವು ಸಕಾಶ್ ಕೊಡೋದು ತಲುಪುತ್ತೋ ಇಲ್ವೋ ಅಥವಾ ಅದು ಪ್ರಯೋಗಕ್ಕೆ ಬರುತ್ತೋ ಇಲ್ವೋ ಅನ್ನೋಂಥದ್ದು ಸಂಶಯ ಇರುತ್ತೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಸಂಶಯ ಬರೀ ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ 2 ವಿಚಾರ ತಿಳಿಸಿದ್ರು. ಮನಸಾ ಸೇವೆಯ ಸಾಧನವನ್ನು ನಾವು ಶಕ್ತಿಶಾಲಿ ಮಾಡ್ಕೊಂಡಿಲ್ಲ. ಮತ್ತೆ 2ನೇದೇನು ಅಂದರೆ ಅನುಭವದ ಕೊರತೆ. ಮೊದಲೇದಾಗಿ ಮನಸಾ ಸೇವೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಮ್ಮಲ್ಲಿ ಶಕ್ತಿ ಕೊರತೆ ಇರುತ್ತೆ. 2ನೇದು ಮನಸಾ ಸೇವೆ ಮಾಡಿ ಅದರ ಅನುಭವದ ಕೊರತೆನೂ ಕೂಡ ಇರುತ್ತೆ. ಇವೆರಡರಿಂದ ಕೆಲವೊಮ್ಮೆ ಆತ್ಮವಿಶ್ವಾಸದಲ್ಲೂ ಕೂಡ ಕೊರತೆ ಉಂಟಾಗುತ್ತೆ, ಅದರಲ್ಲೂ ಇಳಿಮುಖವಾಗ್ತೀವಿ.
ಅದರಿಂದ ಸಕಾಶ್ ಕೊಡುವಂಥ ಸೇವೆ ಬಹಳ ಮುಖ್ಯವಾಗಿರುವಂಥದ್ದು. ಸೊ ಮನಸಾ ಸೇವೆ, ಸಕಾಶ್ ಕೊಡುವಂಥ ಸೇವೆ ಮಾಡಬೇಕು ಅಂದರೆ ಮುಖ್ಯವಾಗಿ 3 ವಿಚಾರ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರು. ಮೊದಲನೇದಾಗಿ ಪವಿತ್ರವಾಗಿರುವಂಥ ಸ್ಥಿತಿ. ನಮ್ಮ ಎಷ್ಟು ಒಬ್ಬ ತಂದೆ ಹೊರತಾಗಿ ಮತ್ತಿನ್ಯಾರು ಇಲ್ಲ ಅನ್ನುವಂಥ ಸ್ಥಿತಿಯನ್ನು ನಾವೆಷ್ಟು ಮನದಟ್ಟು ಮಾಡ್ಕೊಳ್ತೀವಿ, ಅಷ್ಟು ಮನಸಾ ಸೇವೆ ನಮ್ಮದು ಪವರ್ಫುಲ್ ಆಗುತ್ತೆ. ಮತ್ತು ಎರಡನೇದು ಯೋಗದ ಸ್ಥಿತಿ. ಯೋಗದ ಸ್ಥಿತಿ ಅಂದರೆ ಸ್ಟಾಕನ್ನು ಜಮಾ ಮಾಡ್ಕೊಳ್ತಾ ಹೋಗಬೇಕು, ಬ್ಯಾಂಕ್ ಬ್ಯಾಲೆನ್ಸನ್ನು ಜಮಾ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಮೂರನೇದು ಫರಿಷ್ಠಾ ಸ್ಥಿತಿ. ಫರಿಷ್ಠಾ ಸ್ಥಿತಿ ಅಂದರೆ ನಾವೆಲ್ಲರೂ ಕೂಡ ಬಾಬೋರ ಸಂದೇಶದೂತರು, ಪೈಗಂಬರರು. ಸೊ ಮಿಲ್ಟ್ರಿ ಅವ್ರು ನಾವೆಲ್ಲರೂ ಕೂಡ ಆಲ್ಮೈಟಿ ಗೌರ್ಮೆಂಟ್ನ ಸ್ಪಿರಿಚುವಲ್ ಆರ್ಮಿಯವರು. ಹೇಗೆ ಆರ್ಮಿಯವರು ಕೂಡ ಪರಿಹಾರ, ಯಾವುದಾದ್ರು ತುರ್ತು ಪರಿಸ್ಥಿತಿ ಇರಬೇಕಾದ್ರೆ ಆರ್ಮಿಯವರ ಅವಶ್ಯಕತೆ ಇರುತ್ತೆ. ಹಾಗೆ ನಾವೆಲ್ಲರೂ ಕೂಡ ಈ ಜಗತ್ತಿನ ತುರ್ತು ಪರಿಸ್ಥಿತಿ ಸಮಯದಲ್ಲಿ ನಾವೆಲ್ಲರೂ ಕೂಡ ಜಗತ್ತಿಗೆ ಪರಿಹಾರ ಕೊಡ್ಲಿಕ್ಕಿರುವಂತಹ ಸಾಲ್ವೇಷನ್ ಆರ್ಮಿಯವರು ನಾವು, ಅಂತಹ ಫರಿಷ್ಠಾ ಅವರು ನಾವು ಅನ್ನುವಂಥ ಸ್ಥಿತಿಯನ್ನು ನಾವು ಹೆಚ್ಚು ಗಮನದಲ್ಲಿ ಇಟ್ಕೊಳ್ತಾ ಹೋಗ್ಬೇಕು. ಆವಾಗ ನಾವು ಮನಸಾ ಸೇವೆಯನ್ನು ಚೆನ್ನಾಗಿ ಮಾಡ್ಬೋದು. ಸೊ ಬೆಳಗ್ಗೆ ಸಂಜೆ ಫರಿಷ್ಠಾ ಸ್ವರೂಪದ ಪ್ರಯೋಗವನ್ನು ಹೆಚ್ಚು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಮತ್ತು ವಿಶ್ವ ಕಲ್ಯಾಣಾರ್ಥವಾಗಿ ನಾವೆಲ್ಲರೂ ಕೂಡ ಇರುವಂಥದ್ದು ಕೇವಲ ಕರ್ನಾಟಕ ಕಲ್ಯಾಣಾರ್ಥವಾಗಲ್ಲ, ಅಥವಾ ಯಾವುದೋ ಒಂದು ಸೀಮಿತವಾಗಿರುವಂಥ ಕ್ಷೇತ್ರಕ್ಕಲ್ಲ. ಅದಕ್ಕಾಗಿ ಆತ್ಮದ ಶಕ್ತಿಯನ್ನು, ಆತ್ಮದ ಬೆಳಕನ್ನು ಪವರ್ಫುಲ್ ಮಾಡ್ಕೋಬೇಕು. ಹೇಗೆ ಬಲ್ಬು ಅದರ ಪ್ರಕಾಶ ಎಷ್ಟಿರುತ್ತೋ ಅಷ್ಟು ಮಾತ್ರ ಅದ್ರ ಬೆಳಕನ್ನು ಬೀರುತ್ತೆ. ಹಾಗೆ ನಮ್ಮ ಆತ್ಮದ ಶಕ್ತಿ ಅಥವಾ ಆತ್ಮದ ಬೆಳಕು ಎಷ್ಟು ಪವರ್ಫುಲ್ ಆಗಿರುತ್ತೋ ಅಷ್ಟು ಅದರ ಪ್ರಭಾವ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹೆಚ್ಚು ಬೀರ್ತಾ ಹೋಗುತ್ತೆ. ಅದಕ್ಕೆ ಬ್ರಾಹ್ಮಣರ ಸಂಸ್ಕಾರದಲ್ಲಿ ಅನುಭವದ ಖಜಾನೆನೇ ಬಹಳ ದೊಡ್ಡದು. ಅದನ್ನ ತಮ್ಮೆಲ್ಲರೂ ಕೂಡ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಹೇಗೆ ಇಲ್ಲಿ ಲಕ್ಷ್ಮೀ ಬೇಂಜಿ ಅವರು ಕೂಡ, ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ, ನಿಮ್ಗೂ ಸುಮ್ಮನೆ ಕೂರ್ಸೋಕೆ ಬಿಡಲ್ಲ. ಯಾಕೆಂದರೆ ಅಷ್ಟು ಆ್ಯಕ್ಟಿವ್ ಆಗಿದ್ದು ಎಲ್ರಿಗೂ ಕೂಡ ಎಲ್ಲರನ್ನೂ ಆ್ಯಕ್ಟಿವ್ ಮಾಡಿ ಸೇವೆಯಲ್ಲಿ ಮಾಡಿಸ್ತಾ ಇರೋವಂಥವ್ರು. ಅದರಿಂದ ತಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ. ಸೊ ತಾವೆಲ್ಲರೂ ಕೂಡ ಬ್ರಾಹ್ಮಣರು ಅಂತಂದ್ರೆ ಶ್ರೀಮಂತರು ಅಂದರೆ ತಮ್ಮಲ್ಲಿ ಜ್ಞಾನದ ಖಜಾನೆ ಇದೆ, ಅನುಭವದ ಅಥಾರಿಟಿ ಇದೆ. ಅದ್ರ ಮೂಲಕ ತಾವು ಮನಸಾ ಸೇವೆಯನ್ನು ಮಾಡ್ತಾ ಹೋಗಿ ಅದರಲ್ಲಿ ಮಾಸ್ಟ್ರಿ ಆಗಿ ಅಂತ ಹೇಳಿ ತಿಳಿಸಿದ್ರು. ಮತ್ತು ಮುಖ್ಯವಾಗಿ ಟೀಚರ್ಸು 2 ಸ್ಲೋಗನನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ತಿಳಿಸಿದ್ರು. ಯಾಕಂದರೆ ಹೇಗೆ ನಮ್ಮ ಸ್ಥಿತಿ ಇರುತ್ತೋ ಅದೇ ರೀತಿ ನಮ್ಮ ಸ್ತುತಿ ಆಗತ್ತೆ. ಜೈಸಾ ಸ್ಥಿತಿ ವೈಸಿ ಸ್ಥಿತಿ. ಏಕೆಂದರೆ ಅದ್ರ ಮೂಲಕನೇ ನಮ್ಮ ಆರ ನಿರ್ಮಾಣ ಆಗುತ್ತೆ, ಅದು ಕೆಲಸ ಮಾಡ್ತಾ ಹೋಗುತ್ತೆ. ಮತ್ತೊಂದು ಜೈಸಿ ಅವಸ್ಥಾ ವ್ಯಾಸಿ ವ್ಯವಸ್ಥಾ. ನಮ್ಮ ಸ್ಥಿತಿ ಹೇಗಿರುತ್ತೋ ಅದೇ ರೀತಿ ವ್ಯವಸ್ಥೆನೂ ಕೂಡ ರೂಪುಗೊಳ್ತಾ ಹೋಗುತ್ತೆ. ಯಾಕೆಂದರೆ ನಾವೆಲ್ಲರೂ ಕೂಡ ಸ್ಪಿರಿಚುವಲ್ ಬಿಸ್ನೆಸ್ ಮಾಡೋ ಅಂಥವ್ರು. ಬಿನ್ಕೌಡಿ ಬಾದ್ಶಾ ಅಂತ ಬಾಬಾ ಹೇಳ್ತಾರೆ, ಕೈಯಲ್ಲಿ 5 ಪೈಸೆ ಇಲ್ಲದೆ ಇದ್ರು ಕೂಡ ನೀವೇ ವಿಶ್ವ ಮಹಾರಾಜರು, ನೀವೇ ಸಾಹುಕಾರರು ಅಂತ ಹೇಳಿ. ಅದರಿಂದ ನೀವು ನಿಮ್ಮಿಂದ ಖರ್ಚು ಮಾಡುವಂಥವ್ರಲ್ಲ, ಒಂದು ಕಡೆಯಿಂದ ತಗೊಂಡು ಬೇರೆ ಕಡೆ ಕೊಡೋ ಅಂಥವ್ರು. ಸೊ ಆ ರೀತಿ ಬಿಸ್ನೆಸ್ ಮಾಡುವಂಥ ಬಿಸ್ನೆಸ್ ಮನ್ ನೀವು. ಬಾಬೋರಿಂದ ತಗೊಳ್ಳಿ ಮತ್ತು ಎಲ್ರಿಗೂ ಕೊಡ್ತಾ ಹೋಗಿ. ಆ ಸೇವೆಯನ್ನು ಹೆಚ್ಚು ಮಾಡಬೇಕು. ಅದರಿಂದ ಮನಸಾ ಸೇವೆಯನ್ನು ಯಾರು ಬೇಕಾದರೂ ಮಾಡ್ಬೋದು. ಆದರೆ ದೀರ್ಘ ಸಮಯದವರೆಗೆ ಯಾರು ತಂದೆಯ ಛತ್ರಛಾಯೆಯ ಕೆಳಗಿರ್ತಾರೆ ಅವ್ರ ಛತ್ರಿ ಭವಿಷ್ಯದಲ್ಲಿ ದೊಡ್ಡದಾಗಿ ವಿಸ್ತಾರವಾಗ್ತಾ ಹೋಗುತ್ತೆ. ಸೊ ದೊಡ್ಡ ಛತ್ರಿ ಭವಿಷ್ಯದಲ್ಲಿ ಬೇಕಂದ್ರೆ ಇಲ್ಲಿ ಸದಾ ಛತ್ರಛಾಯೆಯ ಕೆಳಗೆ ದೀರ್ಘ ಸಮಯದಲ್ಲಿರುವಂಥ ಅಭ್ಯಾಸವನ್ನು ಮಾಡಿ. ಏಕೆಂದರೆ ನಾವೆಲ್ಲರೂ ಕೂಡ ತಂದೆ ಪಾಲನೆಯಲ್ಲೇ ನಡೀತಿರುವಂಥವ್ರು, ಬೆಳೀತಿರುವಂಥವ್ರು, ಅದರಲ್ಲೇ ಮುನ್ನಡೀತಿರುವಂಥವ್ರು. ಅದರಿಂದ ಬಾಬಾವ್ರಂತೂ ಹೇಳ್ತಿರ್ತಾರೆ, ಮಕ್ಕಳೇ ನನ್ನ ಖಜಾನೆಯನ್ನು ಪಡ್ಕೊಳ್ತಾ ಹೋಗಿ ಮತ್ತೆ ಸಪ್ಲೈ ಮಾಡಿ ಅಂತ ಹೇಳಿ. ಅದಕ್ಕೆ ಬಾಬಾವ್ರ ಬಳಿ ನಾವು ಪರಂಧಾಮದಲ್ಲೇ ಕೂತ್ಕೊಳ್ಬೇಕು. ಏಕೆಂದರೆ ಶರೀರ ಬಿಡುವಂಥ ಸಮಯದಲ್ಲಿ ನಮ್ಮ ಬಳಿ ನಾವು ತಗೊಂಡು ಹೋಗುವಂಥದ್ದು ಏನು ಅಂತ ಹೇಳಿದ್ರೆ ಕೇವಲ ಆಶೀರ್ವಾದಗಳ ಖಜಾನೆ ಮಾತ್ರ. ಅದರಿಂದ ಆಶೀರ್ವಾದವನ್ನು ನಾವು ತುಂಬಿಕೊಳ್ತಾ ಹೋಗಬೇಕು. ಅದಕ್ಕೆ ಅವ್ರು ಕೊನೆಗೆ ತಿಳಿಸಿದ್ರು. ಯಾಕೆಂದರೆ ಟೋಲಿ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಪ್ರಕಾರ ಟೋಲಿನೂ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ಎಲ್ಲ ಬೋಲಿ ದಾದಿಯಿಂದಲೇ ಕಲ್ತಿದ್ದವರು. ಆದರೆ 40 ವರ್ಷದಲ್ಲಿ, ಯಾಕಂದ್ರೆ ಭಗವಂತ ಅವ್ರಿಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ ಎಷ್ಟು ಖುಷಿ ಅಂತ ಹೇಳ್ಕೊತಿದ್ರು. ಯಾಕಂದ್ರೆ ಅಷ್ಟು ಕೋಟಿ ಆತ್ಮಗಳಲ್ಲಿ ಭಗವಂತ ನನ್ನನ್ನು ತನ್ನ ಪ್ರಸಾದ ಮಾಡ್ಲಿಕ್ಕೆ, ಟೋಲಿ ಮಾಡಲಿಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡಿಸ್ತಿದ್ದಾರೆ ಅಂತ ಹೇಳಿ. ಅದರಿಂದ ಆ ಟೋಲಿ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ, ಟೋಲಿ ಮಾಡಿಸ್ತಿದ್ರಿಂದ ಬಾಬೋರ್ ಮಲ್ಲಿ ಸ್ಟೇಜಲ್ಲೂ ಕೂಡ ಹೋಗಿ ಸುಮಾರು 40 ವರ್ಷಗಳಲ್ಲಿ
ಸುಮಾರು ಒಂದು 25-30 ಬಾರಿ, ಅದಕ್ಕಿಂತ ಜಾಸ್ತಿನೇ ಆಗಿರ್ಬೋದು, ಬಾಬೋರ್ಗೆ ತಿನ್ಸಿದ್ದೇನೆ. ಬಾಬೋರು ಕೂಡ ಸುಮಾರು 30 ಸರಿ ಬಾಬೋರು ನನಗೆ ಚಿನ್ನದ ಸ್ಪೂನಲ್ಲಿ ತಿನ್ಸಿದ್ದಾರೆ ಅಂತ ಎಷ್ಟು ಖುಷಿಯಿಂದ ಹೇಳ್ಕೊಂಡ್ರು. ಅದರಿಂದ ಅದೊಂದು ವಿಶೇಷವಾಗಿರುವಂಥ ಅವಕಾಶ, ಲಾಟ್ರಿ ನನಗೆ ಸಿಕ್ಕಿತ್ತು ಅಂತ ಹೇಳಿದ್ರು. ಯಾಕಂದರೆ ಕೊನೆಗೂ ಕೂಡ ಬಾಬನ್ ಮಿಲ್ನ ಇದ್ದಿದ್ದು, ಕೊನೆ ಮಿಲ್ನ ಫೆಬ್ರವರಿ 17ಕ್ಕೆ 2017ಕ್ಕೆ ಲಾಸ್ಟ್ ಮಿಲ್ನ ಇದ್ದಿದ್ದು. ಆವಾಗಲೂ ಕೂಡ ಬಾಬೋರು ಬಂದಾಗ ಆವಾಗಲೂ ಕೂಡ ಆತಂ ಪ್ರಕಾಶ್ ಬಾಯಿಗೆ ಮತ್ತು ಕಿಶೋರ್ ಬಾಯಿಗೆ ಬಾಬೋರು ತುತ್ತು ಕೊಟ್ಟಿದ್ರಂತೆ. ಅದಕ್ಕೆ ಬಾಬೋರ್ಗೆ ಎಷ್ಟು ಧನ್ಯವಾದಗಳನ್ನ ಸಲ್ಲಿಸಿದ್ರು ಸಾಲದು. ಯಾಕಂದರೆ ಇಷ್ಟೊಂದು ನಾವು ಮಕ್ಕಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಗುರಿ ಏನಾಗಬೇಕು ಅಂತ ಹೇಳಿದ್ರೆ ಬಾಬೋರ ಇಚ್ಛೆಗಳನ್ನೆಲ್ಲ ನಾವು ಈಡೇರಿಸೋದು. ಅದಕ್ಕೀಗ ಈಗ ಉಳಿದಿರುವಂಥದ್ದು ಏನಂದರೆ ಅಂತಿಮ ಪೇಪರ್ನ ತಯಾರಿಯನ್ನು ಮಾಡ್ಕೊಳ್ಬೇಕಾಗಿರೋದು. ಅದರಿಂದ ಅವ್ರು ಹೇಳಿದ್ರು, ಹೇಗೆ ಪ್ರಾರಂಭದಲ್ಲೂ ಕೂಡ 7 ದಿನ ಮಧುಬಂದಲ್ಲಿ ಇದ್ದಾಗ ಅವ್ರಿಗೆ ಮಧುಬಂದಿಂದ ಹೋಗ್ಬೇಕಾದ್ರೆ ತುಂಬ ಅಳು ಬರ್ತಿತ್ತಂತೆ. ಅದಕ್ಕೆ ಅವ್ರು ಹೇಳಿದ್ರು, ಯಾಕೆ ಅವಾಗ ಅಳು ಬರ್ತಿತ್ತು ಅಂತ ಹೇಳಿದ್ರೆ ನನಗೆ ಈಗ ಅರ್ಥ ಆಯಿತು. ಯಾಕಂದರೆ ಇಷ್ಟು ವರ್ಷ ಕಲ್ಪದ ಹಿಂದೆನೂ ಕೂಡ ಅಷ್ಟು ವರ್ಷಗಳು ಮಧುಬಂದಲ್ಲೇ ಇದ್ದು ಈಗಲೂ ಕೂಡ ಅಲ್ಲೇ ಸೇವೆ ಮಾಡ್ತಿದ್ರಿಂದ ಆ ಸ್ಥಾನವನ್ನು ಬಿಟ್ಟು ಹೋಗೋದಕ್ಕೆ ಆ ಸೆಳೆತ ಇದ್ದಿದ್ದರಿಂದ ಆಗಲೂ ಕೂಡ ಅಷ್ಟೊಂದು ಅಳು ಬರ್ತಾ ಇದ್ದಿದ್ದು ಅಂತ ಹೇಳಿ ತಿಳಿಸಿದ್ರು. ಅದರಿಂದ ಈಗ ಅಂತಿಮಕ್ಕೋಸ್ಕರ ಎಲ್ಲ ತಯಾರಿ ಮಾಡ್ಕೊಳ್ಬೇಕು. ಸೇವೆ, ಮನಸಾ ಸೇವೆ ಬಗ್ಗೆ ಹೆಚ್ಚು ಅಂಡರ್ಲೈನ್ ಮಾಡಿಸಿದ್ರು. ಓಂ ಶಾಂತಿ.